ಏನು ಕರ್ನಾಟಕದಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರು ಅತ್ಯಂತ ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಅವರ ಹಿತಾಸಕ್ತಿಯನ್ನು ವಹಿಸಿ ಎಲ್ಲ ನಾಯಕರು ಇವತ್ತು ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಂದರು. ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಕೋಲಾರದಲ್ಲಿ, ಅದರಲ್ಲೂ ಮಾಲೂರಲ್ಲಿ ದಲಿತರ ಮೇಲೆ ನಡೀತಿರುವಂಥ ಅಟ್ರಾಸಿಟೀಸ್, ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಲಾಗ್ತಿದೆ. ಇದು ಕೇವಲ ಜಾತಿ ದೌರ್ಜನ್ಯಗಳಿಗೆ ಮಾತ್ರನೇ ಸೀಮಿತ ಆಗದೆ ಇದು ಆಸ್ತಿಗಳ ಕಬಳಿಕೆ ಮಾಡ್ಕೊಳ್ಳೋದು, ಅವರ ಮನೆಗಳ ಕಬಳಿಕೆ ಮಾಡ್ಕೊಳ್ಳೋದು, ಅವರ ಅಸ್ತಿತ್ವಗಳು ಇಲ್ಲದೆ ಮಾಡೋದು, ಅವರ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳನ್ನು ಕಿತ್ಕೊಳ್ಳೋದು ಪ್ರಕರಣಗಳು ನೀವು ನೋಡ್ತಾನೆ ಇದ್ದೀವಿ. ಇದು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ, ಯಾರಾದರೂ ಸ್ಥಳೀಯ ಶಾಸಕರ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರೆ ಅಥವಾ ಪೊಲೀಸ್ ಸ್ಟೇಷನ್ಗಳಲ್ಲಿ ನ್ಯಾಯನ ಕೇಳಿದ್ರೆ, ಇಲ್ಲ ನಮಗೇನಾದರೂ ಒಂದು ಅನ್ಯಾಯ ಆಗಿದೆ ಅಂತ ಕೇಳಿದ್ರೆ ಬೇರೆ ಬೇರೆ ರೀತಿಯಂಥ ಏನಾದರೂ ದಬ್ಬಾಳಿಕೆ ಮಾಡೋದು, ಅವರಿಗೆ ಬೆದರಿಕೆಗಳು ಹಾಕೋದು, ಕೊಲೆ ಬೆದರಿಕೆಗಳು ಹಾಕೋದು, ಇದು ನಿರಂತರವಾಗಿ ಆಗಿದೆ. ಒಂಥರ ಮಾಲೂರು ತಾಲೂಕು ಹೇಳಬೇಕಾದ್ರೆ ಬಿಹಾರದ ರೀತಿಯ ಅಥವಾ ಕಡಪ ಮಾದರಿಯ ಅಂತ ರಾಜಕಾರಣದ ನೀತಿಯನ್ನು ಅನುಸರಿಸಿರೋದು ನಮಗೆಲ್ಲ ಎಲ್ಲೋ ಆಘಾತಕಾರಿ ಆತಂಕನ ಉಂಟು ಮಾಡ್ತಿದೆ. ಪ್ರತಿದಿನ ಚುನಾವಣೆಗಳಿಗೆ ಬೆದರಿಕೆ ಹಾಕಿ ಮತನ, ಈ ಸರಿ ಲೋಕಸಭಾ ಚುನಾವಣೆಗೂ ನಾನೊಂದು ವಿಡಿಯೋ ಮಾಡಿದೆ, ಬಹುಶಃ ನೀವು ನೋಡಿರಲ್ಲ. ನಾವು ಸಣ್ಣ ಮಟ್ಟದ ಯುವಕರು ನಾವು ವಿಡಿಯೋನ ತುಂಬ ಜನ ಗಮನಿಸಿರಲ್ಲ. ನಮ್ಮ KJಹಳ್ಳಿ ಬೂತಲ್ಲೂ ಕೂಡ ಈ ಸರಿ ಮತ ಆಗದಿದ್ರೆ ಅವರ ಆರ್ಥಿಕತೆ ನಂಬ್ಕೊಂಡಿರುವಂಥ ಕಲ್ಲು ಕುಟಿಕರ ಮೇಲೆ ಬೇರೆ ರೀತಿ ದೌರ್ಜನ್ಯಕ್ಕೆ ಒಳಪಡಿಸುವಂಥ ಬೆದರಿಕೆಗಳನ್ನ ಹಾಕಿ ಚುನಾವಣೆ ಮಾಡುವಂಥ ಪ್ರಕ್ರಿಯೆಗಳು ಮಾಡಿದರು. ಅದ್ರ ಬಗ್ಗೆನೂ ಪ್ರತಿರೋಧ ತೋರಿ ನಾವು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅದ್ರ ಬಗ್ಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡೋ ಕೆಲಸ ಮಾಡಿದ್ವಿ. ಈ ಹಿಂದೆ ಕೂಡ ನಾನು ಇದೇ ಪತ್ರಿಕಾ ಭವನದಲ್ಲಿ ಏನು ಮೆಗಾ ಡೈರಿಯಲ್ಲಿ ನಡೆದಂಥ 200 ಕೋಟಿ ಹಗರಣದ ಬಗ್ಗೆ ದಾಖಲಾತಿ ಸಮೇತ ಏನು JR ಕೊಟ್ಟಿದ್ರು ಉಪ ನಿಬಂಧಕರು ಬೆಂಗಳೂರು ಪ್ರಾಂತ್ಯ, ಅವರ ವರದಿ ಆಧಾರದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಅವತ್ತು ಕೂಡ ಮಾನ್ಯ ಶಾಸಕರ ಮಗ ನಂಜೇಗೌಡರ ಮಗ ಆದಂಥ ಸುನಿಲ್ ನಂಜೇಗೌಡ, ಅವರ ಬಂಧುಗಳಾದಂಥ ರಾಜೇಶ್, ಅವ್ರ ಸಮೇತ ಒಂದು 19-20 ಜನ ನಮ್ಮ ಮೇಲೆ ಬೆದರಿಕೆಗಳು ಹಾಕೋದು, ಮಾಲೂರಿಗೆ ಬಂದರೆ ನಿಮ್ಮನ್ನು ಮುಗಿಸ್ಬಿಡ್ತೀವಿ ಅಂತ ಹೇಳೋದು, ತದನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸ ಮಾಡಿದರು. ಅದನ್ನು ಕೂಡ ನಾವು FIR ಮಾಡಿದ್ವಿ. ಇದೇ ಕೋಲಾರಲ್ಲಿ FIR ಮಾಡಿದ್ವಿ. ಅದು FIR ಕಂಪ್ಲೇಂಟನ್ನು ಮೆನ್ಷನ್ ಮಾಡಿದ್ವಿ, ಆದರೆ ನಿಮ್ಮ ಕೈ ಕೊಟ್ಟಿದ್ದೀವಿ ಅದನ್ನು. ಇದಾದ ಮೇಲೆ ಮೊನ್ನೆನೂ ಕೂಡ ಏನು ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನೇಮಕಾತಿ ಹಗರಣ ಆಯಿತು. ಆ್ಯಕ್ಚುಲಿ ಅದು ಹೊರಗಡೆ ಬಂದು ಹೆಚ್ಚು ಸುದ್ದಿಯಾಗಿದ್ದು ಅದು ಪತ್ರಕರ್ತರಿಂದಾನೆ. ಈ ಮಾಧ್ಯಮದವರು ಸುದ್ದಿ ಮಾಡಿದ್ದಕ್ಕೆ ಅದೇನು ನನಗೆ ಫಸ್ಟ್ ಸಿಕ್ತು ಮಾಹಿತಿ ಸಿಕ್ಕಿದ್ದನ್ನು ನಾನು ಪತ್ರಕರ್ತರ ಜೊತೆ ನೇರವಾಗಿ ಹಂಚ್ಕೊಂಡೆ. ಎಲ್ಲ ಮಾಧ್ಯಮದವ್ರ ಕಾರಣಕ್ಕಾಗಿಯೇ ಅದು ಹೆಚ್ಚು ರಾಜ್ಯ ಸುದ್ದಿ ಆಯಿತು. ನಾನು ತದನಂತರ ಅದನ್ನು ಜಾರಿ ನಿರ್ದೇಶನಕ್ಕೂ ದೂರು ಕೊಟ್ಟೆ. ಅದನ್ನು ದೂರು ಕೊಟ್ಟಿದೆ. ಅದು ಬಿಟ್ಟು ಬೇರೆ ಬೇರೆ ಯಾವ್ಯಾವ ಪ್ರಕರಣಗಳಿತ್ತು ಅದನ್ನು ದೂರು ಕೊಟ್ಟಿದೆ ಜಾರಿ ನಿರ್ದೇಶನಕ್ಕೆ. ಅದನ್ನು ED ರೈಡ್ ಆಯಿತು. ED ರೈಡ್ ಆದಮೇಲೆ ಅದು ಪ್ರೂವ್ ಆಯಿತು ಕೂಡ. ಮಾಧ್ಯಮದವರು ತುಂಬ ಪ್ರಜ್ಞಾಪೂರ್ವಕವಾಗಿ ಕೂಡ ಕೇಳಿದರು, ಏನು ಬಿಡುಗಡೆ ಆಗಿದ್ದ ಪಟ್ಟಿ, ಆ ಪಟ್ಟಿಗೂ ನೇಮಕಾತಿ ಪಟ್ಟಿಯನ್ನು ಏನು ನಾಮಫಲಕಕ್ಕೆ ಅಲ್ಲಿ ಫಲಕಕ್ಕೆ ಹಾಕಿರಲಿಲ್ಲ. ಅದನ್ನು ಹೊರಗಡೆ ಅದನ್ನು ಅಂತಿಮ ಪಟ್ಟಿಯನ್ನು ಪ್ರದರ್ಶನಕ್ಕೆ ಹಾಕಬೇಕಿತ್ತು. ಅವರು ಸೂಚನಾ ಫಲಕದಲ್ಲಿ ಹಾಕಲಿಲ್ಲ. ನೀವು ಒಂದು ಪ್ರಶ್ನೆ ಮಾಡಿದ ಮೇಲೆ 50-50 ಇದ್ರೆ ಕೊಡ್ತೀವಿ, ರಾಜೀನಾಮೆ ಕೊಡ್ತೀನಿ ಅಂದರು. ಮತ್ತು 90 ಬಂದರು. ಕೊನೆಗೂ ನೀವು ಅಂತಿಮ ಪಟ್ಟಿಯನ್ನು ಕೊಡಿ ಅಂತ ಪತ್ರಕರ್ತರಿಗೆ ಕೇಳಿದಾಗ ಪತ್ರಕರ್ತರ ಮೇಲೇ ಗಲಾಟೆ ಮಾಡಿ ಎದ್ದು ಆಚೆ ಹೋಗ್ರಿ ಎಂದು ಮಾಡಿದ್ದು ನೀವೆಲ್ಲ ನೋಡಿದ್ವಿ.